ಮೋದಿ ಬಂದಾಗಿದ್ದಾನೆ ಕಟ್ಬೋದಾಗಿತ್ತು, 10 ವರ್ಷ ಬೇಕಾಗಿತ್ತು ಕಟ್ಟೋದಕ್ಕೆ. ಎಲೆಕ್ಷನ್ ಹತ್ರ ಬಂದಿರೋದ್ರಿಂದನೇ ಇವಾಗ ರೋಡ್ಗಿಳಿದು ರೋಡ್ ಶೋ ರಾಮ ಮಂದಿರ ಎಲ್ಲ ಕಟ್ತದೆ. ಬರ್ತದೆ ಎಲ್ಲ ಟರ್ನಿಂಗ್ ಒಂಥರ ನಾಟಕ ಆಡ್ತಾ ಇದ್ದಾರೆ ಅಷ್ಟೇ. ಎಷ್ಟೋ ದಿನದ ಕನಸಾದಂತ ಹಿಂದೂಗಳ ಕನಸಾದಂತ ರಾಮ ಮಂದಿರ ಇವಾಗ ಜನವರಿ 22ನೇ ತಾರೀಕು ಓಪನಿಂಗ್ ಇದೆ ಅಲ್ವಾ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ದೊಡ್ಡ ಹೆಮ್ಮೆ ಇದೆ. ಹೆಮ್ಮೆ, ಅದೊಂದು ಹೆಮ್ಮೆಯ ವಿಚಾರ. ಅಂದ್ರೆ ನಿಮ್ಗೆ ಖುಷಿ ಇದೆಯಾ? ತುಂಬಾ ಖುಷಿ ಇದೆ. ಏನ್ ಹೇಳಕ್ ಇಷ್ಟಪಡ್ತೀರಾ? 502 ವರ್ಷಗಳ ಇತಿಹಾಸದಲ್ಲಿ ಇದೇ ದೊಡ್ಡ ಖುಷಿ. ಹೌದು. ಏನಪ್ಪಾ ಅಂದ್ರೆ ಇದಕ್ಕೋಸ್ಕರ ಅವಾಗ ಎಲ್ಲಪ್ಪ ಅಂದ್ರೆ ರಸ್ತಾನೆ ಸುರಿಸಿದ್ದಾರೆ, ಅಂದ್ರೆ ರಾಮ ಮಂದಿರ ಕಟ್ಟಬೇಕು ಅಂತ ರಸ್ತೆ ಎಲ್ಲ ಸುರಿಸಿದ್ದಾರೆ. ಇವಾಗ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಇವಾಗೆಲ್ಲ ಎಂಡಿಂಗ್ ಬಂದಿದೆ, 22ನೇ ತಾರೀಕು ಓಪನಿಂಗ್ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನು ಹೋಗಿ ನೋಡ್ತೀನಿ, ಆಮೇಲೆ ಹೇಳ್ತೀನಿ. ಹೋಗಿ ನೋಡ್ತೀರಾ? ನೋಡ್ತೀರಾ? ಖಂಡಿತ ನೋಡ್ತೀನಿ. ತುಂಬಾ ಖುಷಿ ಇದೆ. ಕೆಲಸ ಮೋದಿ ಬರೋಕ್ಕಿಂತ ಮುಂಚೆನೆ ಮಾಡ್ಬೋದಾಗಿತ್ತು. ಏನ್ ಸರ್? ಈ ಕೆಲಸ ಮೋದಿ ಬಂದಿದ್ದ ದಿವಸನೇ ಮಾಡ್ಬೋದಾಗಿತ್ತು, ಮಾಡ್ಬೇಕಾಗಿತ್ತು. ಇವಾಗ ಮಾಡಿದ್ದಾರೆ. ಇವಾಗ ಎಲೆಕ್ಷನ್ ಹತ್ರ ಬಂತಲ್ಲ, ಅದಕ್ಕೆ ಮಾಡ್ತಿದ್ದಾರೆ. ಹೆಂಗೆ ಹೇಳ್ತೀರಾ ಎಲೆಕ್ಷನ್ ಹತ್ರ ಬಂದ ಸಲ? ಎಲೆಕ್ಷನ್ ಹತ್ರ ಬಂದಿರೋದ್ರಿಂದನೇ ಇವಾಗ ರೋಡ್ಗಿಳಿದು ರೋಡ್ ಶೋ ರಾಮ ಮಂದಿರ ಎಲ್ಲ ಕಟ್ತಾ ಇದ್ದಾರೆ. ಅದಕ್ಕೋಸ್ಕರ ಅಂತೀರಾ? ಹಂಗಾದ್ರೆ ರಾಮ ಮಂದಿರ ಕಟ್ಟಕ್ಕಿಂತ ಮುಂಚೆ ಅಂದ್ರೆ ಮೋದಿ ಬಂದಾಗಿದ್ದಾನೆ ಕಟ್ಬೋದಾಗಿತ್ತು, 10 ವರ್ಷ ಬೇಕಾಗಿತ್ತು ಕಟ್ಟೋದಕ್ಕೆ. ಅದು ಕಟ್ಟೋದಕ್ಕೆ ಸುಪ್ರೀಂ ಕೋರ್ಟ್ ಅವಕಾಶ ಕೊಟ್ಟಿರ್ಲಿಲ್ಲ. ಅವರು ಬಂದಿದ್ರು, ಅವರು ಬಂದ 1 ವರ್ಷ ಅಲ್ಲ 2 ವರ್ಷ 3 ವರ್ಷ ತಗೊಂಡಾದ್ರೂ ಕಟ್ಬೋದಾಗಿತ್ತು. ಅವರು ಕಟ್ಬೋದಾಗಿತ್ತು. ಒಂದು ಹೇಳ್ತೀನಿ ಕೇಳಿ, ಅದು ಮುಸ್ಲಿಂ ಅವರು ಅದು ನಮ್ಮ ಜಾಗ ಅಂತಿದ್ರು, ಇದು ಹಿಂದೂಗಳ ಜಾಗ ಅಂತಿದ್ರು. ಸುಪ್ರೀಂ ಕೋರ್ಟ್ ಆದೇಶ ಆಗೋವರೆಗೂ ಅದು ಕಾಯ್ದೆ ಆಮೇಲೆ ಕಟ್ತಾ ಇರೋದು. ಇವಾಗ ಮೋದಿ ಅವರು ಕಟ್ಸಿದ್ದು ನಿಮ್ ಪ್ರಕಾರ ರಾಜಕೀಯ ಏನಾದ್ರು? ರಾಜಕೀಯವಾಗಿ ಏನು ಇಲ್ಲ, ಅದು ಹಿಂದೂಗಳಿಗೊಂದು ಒಳ್ಳೇದಾಗ್ತಾ ಇದೆ ಅಷ್ಟೇ. ಒಳ್ಳೇದು ಆಗ್ತಿದೆ, ಬಟ್ ರಾಜಕೀಯ ಇದಕ್ಕೋಸ್ಕರನೂ ಆಗ್ತಿದೆ. ಇದು ಎರಡೂ ಆಗ್ತಿದೆ ಇಲ್ಲಿ. ಒಟ್ನಲ್ಲಿ ನಿಮ್ಗೆ ಖುಷಿ ಇದೆಯಾ? ನಮಗೆ ಖುಷಿ ಇದೆ. ಖುಷಿ ಇದೆಯಾ? ಓಕೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಖುಷಿ ಆಗ್ತಾ ಇದೆ ಅಷ್ಟೇ. ಖುಷಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಂದೆರಡು ಮಾತು ಹೇಳ್ಬೇಕು ಅಂದ್ರೆ ಸರ್, ಹಿಂದೂಗಳ ಎಷ್ಟೋ ದಿನದ ಕನಸಾದಂತ ರಾಮ ಮಂದಿರ ಇದೇ ಮಂತ್ 22ನೇ ತಾರೀಕು ಓಪನಿಂಗ್ ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಸಂತೋಷ ಆಗುತ್ತೆ. ಅದರಿಂದ ಹಿಂದೂ ಧರ್ಮಕ್ಕೆ ಸ್ವಲ್ಪ ಜಯ ಆಗುತ್ತೆ ಅಂತ ಒಂದು ಇದು ಮಾತಷ್ಟೇ. ಅದು ಜಯ ಆಗುತ್ತೆ ಅಲ್ಲ? ಬರ್ತದೆ ಎಲ್ಲ ಟರ್ನಿಂಗ್ ಒಂಥರ ನಾಟಕ ಆಡ್ತಾ ಇದ್ದಾರೆ ಅಷ್ಟೇ. ಯಾರು ಆಡ್ತಾ ಇದ್ದಾರೆ? ಎಲ್ಲರೂ ಅಷ್ಟೇ, ಜನಗಳು ಅಷ್ಟೇ, ಅವರು ಅಷ್ಟೇ. ನಾಟಕ ಆಡ್ತಾ ಇದ್ದಾರೆ. ಹೆಂಗ್ ಹೇಳ್ತೀರಾ? ಮತ್ತು ಇದೆಲ್ಲ ನೋಡಿ, ಎಲೆಕ್ಷನ್ ಟೈಮಲ್ಲೇ ಮಾಡಬೇಕು. ಇದಕ್ಕೆ ಮುಂಚೆ ಜಾಗ ಇಲ್ವಾ? ಟೈಮ್ ಇರಲಿಲ್ಲ ಮಾಡೋಕ್ಕೆ. ಜಾಗ ಇತ್ತು ತಾನೆ, ಮತ್ತು ಯಾಕೆ ಮಾಡಲಿಲ್ಲ? ಏನ್ ಹೇಳ್ತೀರಾ ಮತ್ತೆ? ಏನು ಹೇಳೋದು, ಇದೆಲ್ಲ ಒಂಥರ ರಾಜಕೀಯ ಬಣ್ಣ ಬಳಸ್ತಾ ಇದ್ದಾರೆ ಅಷ್ಟೇ. ರಾಜಕೀಯ ಬಣ್ಣ ಬಳಸ್ತಾ ಇದ್ದಾರೆ. ಹೌದು. ಓಕೆ. ನಿಮ್ಗೆ ಇವಾಗ ಖುಷಿ ಆಗಿದೆಯಾ ನಮ್ಮ ರಾಮ ಮಂದಿರ ಕನಸು? ಆಗುತ್ತೆ. ಎಲ್ಲ ಹಿಂದೂ ಧರ್ಮಕ್ಕೆ ಎಲ್ಲರಿಗೂ ಆಸೆನೇ ಈ ಥರ ಮಾಡಿದ್ರೆ ಅಂತ. ಈ ಟೈಮಲ್ಲಿ ಹಿಂಗೆ ಮಾಡಿದ್ರೆ ನಾಟಕ ಆಡ್ತಾರೆ ಅಂತಲೇ ಅರ್ಥ. ಸೊ ಅಂದ್ರೆ ಏನಪ್ಪಾ ಅಂದ್ರೆ ಇವಾಗ ಅವತ್ತಿನ ದಿನ ಅಂದ್ರೆ ಉದ್ಘಾಟನೆ ಆಗೋ ದಿನ ಎಲ್ಲರ ಮನೇಲೂ ದೀಪ ಹಚ್ಚಬೇಕು ಅಂತ ಇವಾಗ ಪತ್ರಿಕೆ ಬಂದಿದೆ ಅಲ್ವಾ? ಹೇಳಿದಾರಲ್ವಾ? ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದ್ರ ದೇವ್ರ ಇಚ್ಛೆ. ಅದೇನು ಮನೇಲಿ ಏನು ಮಾಡ್ತಾರೋ ಗೊತ್ತಿಲ್ಲ. ಎಲ್ಲರೂ ಹಚ್ತಾರಂತೀರಾ ದೀಪನ? ಮಾಡ್ಬೋದೇನು ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಥ್ಯಾಂಕ್ ಯು ಸರ್. ನಮ್ಮ ಹಿಂದೂಗಳ ಎಷ್ಟೋ ದಿನದ ಕನಸಾದಂತ ರಾಮ ಮಂದಿರ ಇದೇ ಮಂತ್ 22ನೇ ತಾರೀಕು ಓಪನಿಂಗ್ ಇದೆ ಅಲ್ವಾ? ಸೊ ಇದ್ರ ಬಗ್ಗೆ ಒಪಿನಿಯನ್ ನಿಮ್ಮ? ತುಂಬ ಒಳ್ಳೆಯದಾಗ್ತಿದೆ. ಯಾವಾಗ ಸಾಬ್ರು ಅಂತ ಅಂತಾರೆ. ನಾವು ಹಿಂದೂ ದೇಶ, ಹಿಂದೂಗಳ ಮುಂದೆ ಬರಬೇಕಲ್ವಾ, ಅದಕ್ಕೋಸ್ಕರ. ನಮ್ದೇನಿಲ್ಲ, ನಮ್ಮ ಒಪಿನಿಯನ್ ಏನಿಲ್ಲ. ಒಪಿನಿಯನ್ ಏನಿಲ್ಲ. ಖುಷಿ ಆದ್ರೂ ಇಲ್ವಾ? ಖುಷಿ ಏನಿಲ್ಲ, ಎಲ್ಲರೂ ಇಂಡಿಯನ್ಸೇ ಮೇಡಮ್. ಆ ಥರ ಅದಕ್ಕೆಲ್ಲ ಏನೋ ಖುಷಿ ಪಡೋದಂಥ ದೊಡ್ಡ ವಿಷಯ ಏನೋ ಇಲ್ಲ. ಎಲ್ಲರೂ ಇಂಡಿಯನ್ಸೇ, ಎಲ್ಲ ಈಕ್ವಲ್. ಎಲ್ಲ ಖುಷಿ ಇದೆ. ಖುಷಿ ಇದೆ. ಇಷ್ಟಪಡ್ತೀರಾ? ಏನಿಲ್ಲ. ಕನಸಾದಂತ ರಾಮ ಮಂದಿರ ಇವಾಗ ಜನವರಿ 22ನೇ ತಾರೀಕು ಇದೇ ಮಂತ್ ಓಪನಿಂಗ್ ಇದೆ ಅಲ್ವಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಓಪನ್ ಆಗಲಿ. ಅದೇ ಓಪನಿಂಗ್ ಇದೆ, ಇವಾಗ ಉದ್ಘಾಟನೆ ಮಾಡ್ತಾ ಇದ್ದಾರೆ 22ನೇ ತಾರೀಕು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಹಿಂದೂಗಳ ಎಷ್ಟೋ ದಿನದ ಕನಸಾದಂತ ರಾಮ ಮಂದಿರ ಇದೇ ಮಂತ್ 22ನೇ ತಾರೀಕು ಓಪನ್ ಇದೆ ಅಲ್ವಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮಗೇನಿಲ್ಲ ಮೇಡಮ್, ಒಳ್ಳೆ ಒಪಿನಿಯನ್, ಚೆನ್ನಾಗಿದೆ. ಖುಷಿ ಆಗುತ್ತೆ ಮೇಡಮ್. ಓಕೆ. ಏನಪ್ಪಾ ಅಂದ್ರೆ ಇವಾಗ ಏನಪ್ಪಾ ಅಂದ್ರೆ ಅಲ್ಲಿಗೆ ಹೋಗಿ ನೋಡಕ್ಕಂತೂ ಆಗುತ್ತಾ ನಿಮಗೆ? ಅಲ್ಲಿಗೆ ಹೋಗಕ್ಕಾಗಲ್ಲ. ಖುಷಿ ಇದೆ. ಖುಷಿ ಇದೆ, ಮನಸ್ಸಿನ ಖುಷಿ ಆಗುತ್ತೆ ಎಲ್ಲರಿಗೂ.